ಎಲ್ಲರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 73ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ ಆದರೆ ಸತ್ಯದ್ದೇ. ಇಲ್ಲೊಂದು ರೆಸ್ಟೋರೆಂಟ್ ಇದೆ ಸ್ನೇಹಿತರೆ. ಆದರೆ ಈ ರೆಸ್ಟೋರೆಂಟಿಗೆ ಹೋಗಿ ಊಟ ಮಾಡಿ ಅಂತ ನಾನಂತೂ ಖಂಡಿತ ನಿಮಗೆ ಹೇಳಲ್ಲ, ಮತ್ತು ನಿಮ್ಮಿಷ್ಟ. ಅಂದಹಾಗೆ ವಿಶೇಷ ಏನಪ್ಪ ಈ ರೆಸ್ಟೋರೆಂಟಿದ್ದು ಅಂತಂದರೆ, ಇಲ್ಲಿ ರೆಸ್ಟೋರೆಂಟ್ಗೆ ಹೋದರೆ ಊಟ ಮಾತ್ರ ಖಂಡಿತ ಮಾಡ್ಬೋದು. ಆದರೆ ಇಲ್ಲಿ ಊಟ ಮಾಡಲಿಕ್ಕೆ ನೀವು ದುಡ್ಡು ಕೊಡೋದ್ರ ಜೊತೆ ಬಟ್ಟೆಯನ್ನು ಬಿಚ್ಚಿ ಕೂರಬೇಕಂತೆ. ನಂಬಲಿಕ್ಕೆ ಕಷ್ಟ ಆದರೂ ಕೂಡ ಇದು ನಿಜವಾದ ಘಟನೆ. ಅಮೆರಿಕದ ಫ್ಲೋರಿಡಾದಲ್ಲಿರುವಂತಹ, ಅದರಲ್ಲೂ ಹಾಲಿವುಡ್ ನಗರದಲ್ಲಿರುವಂಥ ಕ್ಲಾಸ್ ಸಾಯ್ ಸ್ಟೇಕ್ ಹೌಸ್ ಎಂಬ ರೆಸ್ಟೋರೆಂಟ್ನಲ್ಲಿ ನ್ಯೂಡ್ ಡೈನಿಂಗ್ ಎಕ್ಸ್ಪೀರಿಯನ್ಸ್ ಅನ್ನುವಂಥ ಒಂದು ವಿಶೇಷವಾದ ರೀತಿಯ ಕಾರ್ಯಕ್ರಮವನ್ನು ಮೇಳದ ರೀತಿ ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಪ್ರತಿ ತಿಂಗಳ ಮೊದಲ ಮಂಡೇ ಒಂದು ವಿಶೇಷ ಡಿನ್ನರ್ ನಡೆಯುತ್ತೆ. ಅದರಲ್ಲಿ ವಯಸ್ಕ ಅತಿಥಿಗಳಿಗೆ ಮಾತ್ರ ಅವಕಾಶವಿದೆ, ವಯಸ್ಕ ಗ್ರಾಹಕರಿಗೆ ಮಾತ್ರ. ಅವರು ತಮ್ಮ ಸ್ವ ಇಚ್ಛೆಯಿಂದ ಬಟ್ಟೆ ಇಲ್ಲದೆ ಕುಳಿತು ಇಲ್ಲಿ ಊಟ ಮಾಡಬಹುದಾಗಿದೆ. ಅಂದರೆ ಮೈಮೇಲೆ ಏನನ್ನೂ ಕೂಡ ಧರಿಸದೆ ಕಂಪ್ಲೀಟಾಗಿ ನ್ಯೂಡ್ ಆಗಿ ನಗ್ನರಾಗಿ ಕುಳಿತುಕೊಂಡು ತಮಗೆ ಬೇಕಾದ ತಿನಿಸುಗಳನ್ನು ಆರ್ಡರ್ ಮಾಡಿಕೊಂಡು ತರಿಸ್ಬೋದು. ಆದರೆ ನೆನಪಿರಲಿ, ಇದು ಅಮೇರಿಕದ ರೆಸ್ಟೋರೆಂಟ್ ಸಂಸ್ಕೃತಿ ಖಂಡಿತ ಅಲ್ವೇ ಅಲ್ಲ. ಆದರೆ ಒಂದು ಗ್ರಾಹಕರನ್ನು ಸೆಳಿಲಿಕ್ಕೋಸ್ಕರ ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅಂತ ಅವರು ಹೇಳ್ತಾ ಇರುವಂಥದ್ದು. ಈಗಾಗಲೇ ಈ ಒಂದು ಮಂಡೆ ಮುಗಿದಿದ್ದು, ಮೊದಲ ಕಾರ್ಯಕ್ರಮದಲ್ಲಿ ಸುಮಾರು 10 ಮಂದಿ ಭಾಗವಹಿಸಿದ್ರಂತೆ. ನಂತರದ ಕಾರ್ಯಕ್ರಮಗಳಿಗೆ ಸುಮಾರು 20 ಮಂದಿಯವರೆಗೆ ಅವಕಾಶ ಕೊಡ್ತಾ ಇದ್ದೀವಿ ಅಂತ ವರದಿ ಮಾಡಿದ್ದಾರೆ. ಅಂದಹಾಗೆ ಪುರುಷರಿಗೆ ಸುಮಾರು $250, ಮಹಿಳೆಯರಿಗೆ $150, ಒಟ್ಟು ದಂಪತಿಗಳಿಗೆ ಒಟ್ಟಿಗೆ ಜೊತೆಯಲ್ಲಿ ಬಂದರೆ $300 ಶುಲ್ಕವನ್ನು ತೆರಬೇಕು. ಅಂದರೆ ಭಾರತೀಯ ರೂಪಾಯಲ್ಲಿ ಸರಿಸುಮಾರು 12,000ದಿಂದ 25,000ವರೆಗೆ ಖರ್ಚಿರ್ತದೆ. ಅದರ ಜೊತೆ ಬೇರೆ ಬೇರೆ ಆಫರ್ಗಳನ್ನು ಕೂಡ ಇಟ್ಟಿದ್ದಾರೆ ತಿನಿಸುಗಳಲ್ಲಿ. ಅಂದಹಾಗೆ ಮತ್ತೊಂದು ವಿಷಯ ನೆನಪಿನಲ್ಲಿಡಿ, ಇಲ್ಲಿ ಬಟ್ಟೆ ಬಿಚ್ಚಿ ಕೂರಬೇಕಾದವರು ಕೇವಲ ಗ್ರಾಹಕರು ಮಾತ್ರ. ಆದರೆ ಅಡುಗೆ ಮಾಡುವವರು, ನಿಮಗೆ ಅಡುಗೆಯನ್ನು ತರುವಂಥ ಸರ್ವರ್ಗಳು, ಮತ್ತು ಅಲ್ಲಿ ಹೋಟೆಲಿನ ಕ್ಯಾಶಿಯರು, ಅವರು ಇವರು ಎಲ್ಲರೂ ಕೂಡ ಸಂಪೂರ್ಣ ಬಟ್ಟೆಯಲ್ಲೇ ಇರ್ತಾರೆ. ಮಧ್ಯದಲ್ಲಿ ಗ್ರಾಹಕರು ಮಾತ್ರ ನಗ್ನರಾಗಿ ಇರುವಂಥದ್ದು ಮತ್ತು ಅವರ ಸ್ವಇಚ್ಛೆಯಿಂದ ಇರುವಂಥದ್ದು. ಇದರಲ್ಲೂ 10 ಮಂದಿ ಭಾಗವಹಿಸಿದ್ರೆ ಅನ್ನೋದು ಏನು ಹೇಳಬೇಕೋ ಗೊತ್ತಿಲ್ಲ. ಎನಿವೆ, ನೀವೊಮ್ಮೆ ಸಾಧ್ಯವಾದರೆ ಹೋಗಿ ಬನ್ನಿ ಅಂತ ನಾನಂತೂ ಖಂಡಿತ ಹೇಳಲ್ಲ. ಆದರೆ ಈ ಲೋಕದಲ್ಲಿ ಹೀಗೆಲ್ಲ ಇರ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕಷ್ಟೇ ಹೇಳಿದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ನಾಳೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.